ಶಿವಮೊಗ್ಗ ಕೋಟೆ ಮಾರಿಕಾಂಬ ಜಾತ್ರೆಯ ಉತ್ಸವವನ್ನು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ನಾವು ಶಿವಮೊಗ್ಗ ನಗರದಲ್ಲಿ ಮಾಡಿದ್ದೀವಿ. ಕ್ಷಣ ಗಣನೆಯಾಗಿ ನಿಂತಿರುವಂಥದ್ದು ನಾಳೆ ಬೆಳಗ್ಗೆ ಅಮ್ಮನ ತವರು ಮನೆಯಿಂದ ಗಾಂಧಿ ಬಜಾರಿಗೆ ತಂದು ಅಲ್ಲಿ ಒಂದು ಸಮುದಾಯದ ಮುಖಾಂತರ ಒಂದು ಪೂಜೆ ಮಾಡಿ ಅಲ್ಲಿ ಕೂರಿಸುವಂಥ ಕೆಲಸನ ನಾಳೆ ಆಗತ್ತೆ. ಶಿವಮೊಗ್ಗ ನಗರದ ಜನತೆ ಇವತ್ತು ಭಾರಿ ಉತ್ಸವದಿಂದ ಏನು ಕಾಳಿ ಅಮ್ಮನ್ನ ನಾವು ಶಿವಪ್ಪನಾಯಕ ಸ್ಟ್ಯಾಚ್ಯೂ ಮುಂದೆ ಇಟ್ಟಿರುವಂಥದ್ದು ಇವತ್ತು ವಿಜೃಂಭಣೆಯಿಂದ ನೋಡ್ತಾ ಇರೋಂಥ ಜನ ಇವತ್ತು ಭಾರಿ ಖುಷಿಯಾಗಿ ಮಾರಿ ಜಾತ್ರೆ ದಿವಸ ಇಂಥದನ್ನು ಶಿವಮೊಗ್ಗ ಮಾರಿಕಾಂಬ ಸಮಿತಿಯವರು ಮಾಡ್ತಾ ಇರೋವಂಥದ್ದು ಒಳ್ಳೆ ಕೆಲಸ ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾರೆ. ನಾವು ಜಾತ್ರೆಗೆ ಅಮ್ಮನ ಮುಖವಾಡ ಮಾಡಬೇಕು ಅಂತೇಳಿ 1 kg 600 ಗ್ರಾಮ್ ಮುಖವಾಡವನ್ನು ಮಾಡ್ತಾ ಇದ್ದೀವಿ. 16 kg ಬೆಳ್ಳಿನ ಡೋರ್ನ 16 kg ಬೆಳ್ಳಿ ಡೋರ್ನ ಅದನ್ನು ಸಹ ಸಿದ್ಧಪಡಿಸ್ಕೊಂಡಿದ್ದೀವಿ. ನಾಳೆ ಬರುವಂಥ ಭಕ್ತಾದಿಗಳಿಗೆ ಶಿವಮೊಗ್ಗ ನಗರದಲ್ಲಿ ಎಲ್ಲ ಬೀದಿಯಲ್ಲೂ ಸಹ ಇವತ್ತಿನ ಸಹ ಲೈಟಿನ ಅರೇಂಜ್ಮೆಂಟು, ಇಡೀ ಊರಿನಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಅಮ್ಮನ ಕೃಪೆಯಿಂದ ಅನ್ನೋ ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಎಲ್ಲೋ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, 6ರಿಂದ ಕುಸ್ತಿ ಇದೆ, ಆದರೆ ನಾವೆಲ್ಲೂ ಹಣನ ಚಂದ ಎತ್ತೋದನ್ನ ನಾವು ಇಲ್ಲಿ ತನಕ 10 ವರ್ಷದಿಂದ ಇಲ್ಲಿ ತನಕನೂ ನಾವು ಯಾವುದು ಚಂದನ ಇವತ್ತಿನ ತನಕನೂ ಎತ್ತಿಲ್ಲ. ಈಗ ನಾವು ಜನರ ಅಪೇಕ್ಷೆಯಂತೆ ಒಂದು VIP ಪಾಸ್ ಬೇಕು ಅನ್ನೋ ಸಂದರ್ಭದಲ್ಲಿ ಒಂದು VIP ಪಾಸನ್ನು ನಾವು ಮಾಡಿರುವಂಥದ್ದು. ಶಿವಮೊಗ್ಗ ನಗರಕ್ಕೆ ಏನು ಇಲ್ಲಿಂದ ಹೋಗಿ ಹೆಣ್ಮಕ್ಳು ಮದುವೆ ಆದಂಥವ್ರು ಈ ಹಬ್ಬಕ್ಕೆ ಬಂದಿದ್ದಾರೆ. ಇಡೀ ಶಿವಮೊಗ್ಗ ಸಿರ್ಸಿ ಸಾಗರ ಶಿವಮೊಗ್ಗ ಅನ್ನೋದೊಂದು ಏನು ಒಂದು ಕುತೂಹಲ ಇತ್ತು. ಇವತ್ತು ಶಿವಮೊಗ್ಗ ನಂಬರ್ 1 ಆಗೋಕ್ಕೆ ಜಾತ್ರೆಯಲ್ಲಿ ನಾವೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಶಿವಮೊಗ್ಗ ನಗರಕ್ಕೆ ಬಂದಿರೋಂಥ ಎಲ್ಲ ಭಕ್ತಾದಿಗಳಿಗೂ, ನಮ್ಮ ಶಿವಮೊಗ್ಗ ನಗರದ ಜನತೆಗೂ, ನಮ್ಮ ಎಲ್ಲ ಜನಾಂಗದ ಮಿತ್ರರಿಗೂ ಇವತ್ತು ನಾನು ಅವರೆಲ್ಲರಿಗೂ ನಾನು ಈ ದಿನ ಅವ್ರನ್ನ ಸ್ವಾಗತವನ್ನು ನಾಳೆ ಬಯಸ್ತಾ ಇದ್ದೀನಿ. ಈಗ ನಾವು ಪಾರ್ಕಿಂಗ್ ವ್ಯವಸ್ಥೆನ ಏನು ಸೈನ್ಸ್ ಮೈದಾನ, ಚರ್ಚು ಮತ್ತು ಕಾರ್ಪೊರೇಷನ್ನಿಂದು ಏನು ಪಾರ್ಕಿಂಗ್ ಇದೆ ಅದನ್ನು ಸಹ ನಾವು ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಅದನ್ನು ಸಹ ಪಾರ್ಕಿಂಗ್ ವ್ಯವಸ್ಥೆಗೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಡೆನೂ CC ಕ್ಯಾಮ್ರಾ, LED ಇವೆಲ್ಲವನ್ನು ಏನೇ ತೊಂದರೆ ಆದ್ರೂ ಸಹ ಅದನ್ನು ಸಹ ಮುಂದಿಟ್ಕೊಂಡಿದ್ದೀವಿ. ನಂತರ ಆಂಬುಲೆನ್ಸ್ಗಳನ್ನ ನಾವು ಈಗಾಗಲೇ ಎಲ್ಲ ಇದರಲ್ಲೂ ಇಡಲಿಕ್ಕೆ ಎಲ್ಲ ಇದರವರು ನಮ್ಮನ್ನು ನರ್ಸಿಂಗ್ ಹೋಮ್ನವರು ಮ್ಯಾಕ್ಸು, ನಂಜಪ್ಪ ಹಾಸ್ಪಿಟ್ಲು, ಸರ್ಜಿ, ಮೆಟ್ರೋ ಇವರೆಲ್ಲರೂ ಒಂದೊಂದು ಆಂಬುಲೆನ್ಸ್ನ ಇಡೋಕ್ಕೆ ಒಂದು ವ್ಯವಸ್ಥೆನ ನಾವು ಅಲ್ಲಲ್ಲೇ ಇಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಮತ್ತು ಫೈರ್ ಇಂಜಿನ್ ಅದ್ರ ವ್ಯವಸ್ಥೆನೂ ಸಹ ನಾವು ಈಗಾಗಲೇ ವ್ಯವಸ್ಥೆನ ಮಾಡಿದ್ದೀವಿ. ಅದರಿಂದ ನಾಳೆ ಬರುವಂಥ ಎಲ್ಲ ನಾಗರಿಕರಿಗೂ ಶಿವಮೊಗ್ಗ ಜನತೆಯ ಪರವಾಗಿ ಮತ್ತು ಹೊರಗಿನ ಭಕ್ತಾದಿಗಳಿಗೂ ಸ್ವಾಗತವನ್ನು ಬಯಸ್ತೀವಿ.